ಬಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ನಾಗೂರ ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಹಾಗೂ ಸರ್ಕಾರಿ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಗ್ರಾಮದ ಸಮಸ್ತ ಗುರು ಹಿರಿಯರ ಸಮ್ಮುಖದಲ್ಲಿ ಆಯೋಜಿಸಲಾಗಿದ್ದ 10 ದಿನಗಳ ವಿಶೇಷ ಯೋಗ ತರಬೇತಿ ಶಿಬಿರವು ಇಂದು ಅತ್ಯಂತ ಯಶಸ್ವಿಯಾಗಿ ಸಮಾರೋಪಗೊಂಡಿತು. ವಿಶೇಷವಾಗಿ ಜರ್ಮನಿ ದೇಶದಿಂದ ಆಗಮಿಸಿದ್ದ ಯೋಗಪಟು ಕುಮಾರಿ ಲೀಂಡಾ ಹಾಗೂ ಶಾಲೆಯ ಸಹಶಿಕ್ಷಕರು ಯೋಗ ತರಬೇತುದಾರರು ಆದ ರಾಜಶೇಖರ ಗುಬ್ಬಿ ಗುರುಗಳು ಅವರು ಈ 10 ದಿನಗಳ ಕಾಲ ಉಚಿತ ಯೋಗ ತರಬೇತಿಯನ್ನ ನೀಡಿದರು. ಗ್ರಾಮದ ವಿದ್ಯಾರ್ಥಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಯೋಗದ ಮಹತ್ವ ಮತ್ತು ದೈಹಿಕ ಮಾನಸಿಕ ಆರೋಗ್ಯದ ಕುರಿತು ವಿಶೇಷ ಪ್ರಾತ್ಯಕ್ಷಿತೆ ಹಾಗೂ ಶಿಕ್ಷಣ ನೀಡಲಾಯಿತು. Because I also learned new things here in the village. So many people were inviting me in their homes. I was seeing also how the life is here in the village. Thank you for that. A big thank you first of all because of him I am here. Thank you, Ruby. And thank you. ಈ ಸಂದರ್ಭದಲ್ಲಿ ಎಸ್ಟಿಎಂಸಿ ಅಧ್ಯಕ್ಷರು ರೇವಣಸಿದ್ದ ನಂದ್ಯಾಳ, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಶರಣು ನಾಲತವಾಡ, ಪಿಕೆಪಿಎಸ್ ಉಪಾಧ್ಯಕ್ಷರು ಅಮರಯ್ಯ ಹಿರೇಮಠ, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ಹೈದರಾಬ್ ಸಾಬ್ ಚಪ್ರಬಂದ ಹಾಗೂ ಮಹೇಶ್ ಮುಳವಾಡ, ಚಂದ್ರಶೇಖರ್ ನಾಲತವಾಡ, ಇನ್ನೂ ಹಲವಾರು ಯುವಕರು, ಶಾಲಾ ಮಕ್ಕಳು ಭಾಗವಹಿಸಿದ್ರು. ವರದಿ ಗಂಗಾಧರ್ ಆರೇರ, ಬಸವನ ಬಾಗೇವಾಡಿ. ಅಡಕ್ಟಾಗಿ ನಮ್ಮ ಜೋಡಿನಿ ನಮ್ಮದು ಊಟ ತಿಂಡಿ ಅವ್ರಿಗೆ ಹಿಡಿಸ್ತಾ ಇರಲಿಲ್ಲ. ಅಂಥದನ್ನು ಕೂಡ ನಾವು ಏನು ಕೊಡ್ತೀವಿ ಅದನ್ನು ತಿಂದು ಇವತ್ತೇ ನಮ್ಮ ಜೋಡಿ ಇದ್ದುಕೊಂಡು 10 ದಿನಗಳ ಕಾಲ ಫ್ರೀಯಾಗಿ ಯೋಗ ಶಿಬಿರವನ್ನು ತಮಗೆ ಎಲ್ಲ ಹಾರಿ ಇರಿದ್ದಾರೆ. ಅದು ಒಂದು ಅವ್ರದ್ದು ನೆನಪು ಉಳಿಬೇಕು. ನಮಗೆ ಜರ್ಮನಿಯಿಂದ ಬಂದು ಮೇಡಮ್ ಅವ್ರು ನಮಗೆ ಯೋಗ ಕಲಿಸಿಕೊಟ್ಟಿದ್ದಾರೆ ಅನ್ನೋದು ನಿಮ್ಮ ಕಳಿಸ್ಬೇಕಂದ್ರೆ ಹಿಂದಿನ ಕಾಲದಲ್ಲಿ ಯೋಗಾಸನ ಅನ್ನೋದು ಭಾಳ ಮುಖ್ಯ. ಆ ಯೋಗಾಸನ ಮೊದಲ ಯಾವುದೋ ಒಂದು ದವಾಖಾನೆ ಇದ್ದಿದ್ದಲ್ಲ, ಒಂದು ಗುಳಿಗೆ ಇದ್ದಿದ್ದಲ್ಲ, ಒಂದು ಹೆಣ್ಣು ಇದ್ದಿದ್ದಲ್ಲ. ಅದನ್ನು ಯಾವುದೇ ಒಂದು ಕಾಲ ಬ್ಯಾನ್ ಆಗಲಿ, ಒಂದು ಕೈ ಬ್ಯಾನ್ ಆಗಲಿ, ಅದನ್ನು ಯೋಗಾಸನದಿಂದನೇ ಅದನ್ನು ರೋಗವನ್ನು ಮುಕ್ತಾಯ ಮಾಡ್ತಿದ್ವಿ. ಅದೇ ಥರನಾಗ ಎಲ್ಲರೂ ಯೋಗ ಶಿಬಿರದ ಅತಿಥಿಗಳಿಗೂ ನಮಸ್ಕಾರಗಳು ಸಲ್ಲಿಸುತ್ತಾ ಈ ಕಾರ್ಯಕ್ರಮ ನನಗೆ ಹೇಗೆ ಗೊತ್ತಾಯ್ತಪ್ಪ ಅಂತಂದ್ರೆ ನಮ್ಮ ಬಾಗೇವಾಡಿ ಸರ್ ಅವರು ಸ್ಟೇಟಸ್ ಇಟ್ಟಿದ್ವಿ. ಮೇಡಮ್ ಅವ್ರಿಗೆ ಸ್ವಾಗತ ಮಾಡಿದ್ದು ಒಂದು ಫೋಟೋ ಇಟ್ಟಿದ್ರು. ಆ ಸ್ಟೇಟಸ್ ನೋಡ್ಕೇಶಂದ್ರೆ ಸರ್ ಫೋನ್ ಹಚ್ಚೋದಿಲ್ಲ. ಸರ್ ಹಿಂಗೆ ಯೋಗ ಶಿಬಿರ ಐತೆ, ನಾವು ಬರ್ಬೋದೇಂತೈತೆ, ಬಾಗೇವಾಡಿ ಸರ್ಗೆ ಫೋನ್ ಹಚ್ಚೋದಿಲ್ಲ. ಸರ್ ಅವಶ್ಯವಾಗಿ ಬರ್ರಿ ಅಂತ ಹೇಳಿದ್ರು. ಅದೇ ಸರಿ 1ನೇ ದಿನ ಬಂದವ್ರಿಗೆ ಬರೋಣ ಕಾರ್ಯಕ್ರಮ